ತೀರ್ಮಾನ ಮಾಡಿರುವ ಸ್ವತ್ತನ್ನು ತಿಳ್ಕೊಳ್ಬೇಕಂದ್ರೆ ಮನುಷ್ಯನಿಗೆ ಒಂದು ವೇ ಅನ್ನುವಂಥದ್ದು ಇಟ್ಟಾರ ದೇವರು. ಮನುಷ್ಯನಿಗೆ ಒಂದು ಮಾರ್ಗ ಅನ್ನುವಂಥದ್ದು ಇಟ್ಟಾರ ಪ್ರಿಯರಾದವರೇ. ದೇವರು ಹೇಳಿರುವಂಥ, ದೇವರು ನಿಗದಿ ಮಾಡಿರುವಂಥ ಮಾರ್ಗಾನುಸಾರವಾಗಿ ನಾವು ಹೋದ್ರೆ ದೇವರ ಜ್ಞಾನ ನಮಗೆ ದೊರಕುತ್ತದೆ. ದೇವರು ನಮ್ಮ ವಶ ಮಾಡಬೇಕು ಅಂದುಕೊಂಡಿರುವಂತಹ ಶಾಶ್ವತವಾದ ಸ್ವತ್ತು, ಮಾನವ ಜ್ಞಾನಕ್ಕೆ ನಿಲುಕದ ಆ ಸ್ವತ್ತು ನಮ್ಮ ವಶವಾಗ್ತದೆ ಪ್ರಿಯರಾದವರೇ. ನೋಡಿದ್ರ, ಅಂದ್ರೆ ದೇವರ ಜ್ಞಾನವನ್ನು, ದೇವರ ವಿಷಯವನ್ನು ತಿಳ್ಕೊಳ್ಬೇಕಾ? ದೇವರು ನಮಗೆ ಕೊಡುತ್ತೇನೆ ಅಂತೇಳಿ ಏನೇನು ನಿಗದಿ ಮಾಡ್ಯಾನೋ ಅದೃಷ್ಟವನ್ನು ಅವುಗಳು ನಮ್ಮ ವಶವಾಗಬೇಕಾದ್ರೆ ದೇವರ ಮಾರ್ಗವನ್ನು ನೇಮಕ ಮಾಡ್ಯಾನ ಪ್ರಿಯರಾದವರೇ. ಆತನ ಹೇಳಿದ ಮಾರ್ಗಾನುಸಾರವಾಗಿ ನಾವು ಅದನ್ನು ದೃಷ್ಟಿಸಬೇಕು. ಆತನ ಹೇಳಿದ ಮಾರ್ಗದಲ್ಲಿ ನಿಂತುಕೊಂಡೇ ಜ್ಞಾನವನ್ನು ಕಲಿತುಕೊಳ್ಬೇಕು. ಪ್ರಿಯರಾದ ದೇವರ ಮಕ್ಕಳೇ, ಪೊಲೀಸ್ ಆಗ್ಬೇಕಂದ್ರೆ ಅದಕ್ಕೊಂದು ಅದರದೇ ಆಗಿರ್ತಕ್ಕಂಥ ಸ್ಟಡಿ ವೇದಲ್ಲಿ ಹೋಗ್ಬೇಕು ನಾವು, ಅಲ್ವಾ? ಎಲ್ಲಿ ಬೇಕಲ್ಲೇ ನಾವು ಆಗಿದ್ರೆ ಭೂಮಿಯನ್ನು ಎಲ್ಲಿ ಬೇಕಲ್ಲೇ ಆಗಿದ್ರೆ ಬಂಗಾರ ಸಿಗ್ತದೆ ಹೇಳ್ರಿ. ಬಂಗಾರ ಎಲ್ಲಿ ಸಿಗ್ಬೇಕೋ ಅಲ್ಲೇ ಸಿಗ್ತದೆ. ಬಂಗಾರವನ್ನು ನಾವು ತೆಗೆದುಕೊಳ್ಳುವುದಕ್ಕೆ, ಅದನ್ನು ಅಗಿಯುವುದಕ್ಕೆ, ಅದನ್ನು ನಮ್ಮ ಕೈಗೆ ತೆಗೆದುಕೊಳ್ಳೋದಕ್ಕೆ ಅದರದೇ ಆದ ರೂಟ್ನಲ್ಲಿ ವೇನಲ್ಲಿ ಹೋಗ್ಬೇಕು ನಾವು, ಹೌದಲ್ಲ ಹೇಳ್ರಿ? ಇಲ್ಲಿ ತೋಡಿದ್ರೆ ಬಂಗಾರ ನಮಗೆ ಹೆಂಗೆ ಸಿಗ್ತದ? ಇಲ್ಲಿ ತೋಡಿದ್ರೆ ನಮಗೆ ಪೆಟ್ರೋಲ್ ಡೀಸೆಲ್ ಹೆಂಗೆ ಸಿಗ್ತದ? ಎಲ್ಲದರಲ್ಲಿ ತೋಡಿದ್ರೆ ನಮಗೆ ಬಂಡೆಗಳು ಐರನ್ ಸಿಗ್ತವೆ ಹೇಳ್ರಿ? ಸಿಗಲಾರವು. ಅವುಗಳಿಗೆ ವೇ ಇರ್ತದೆ. ಅದೇ ರೂಟ್ನಲ್ಲಿ ಹೋದ್ರೆ ಆ ವಸ್ತುವನ್ನು ನಾವು ತೆಗೆದುಕೊಂಡು ಬರ್ತೀವಿ. ಅದರಂತೆ ಪ್ರಿಯರಾದವರೇ, ದೇವರ ಜ್ಞಾನ ಕೂಡ ನಮ್ಮ ವಶ ಆಗಬೇಕು, ನಮಗೆ ಅರ್ಥವಾಗಬೇಕು, ನಮಗೆ ಸಿಗಬೇಕಂದ್ರೆ ದೇವರ ಈ ಜ್ಞಾನದ ವಿಷಯದಲ್ಲಿ ಕೂಡ ನಿಲುಕಿಸಿಕೊಳ್ಳೋದಕ್ಕೆ ವೇಗಳಂತೆ ದಾರಿಗಳು ಹೇಳದಿಲ್ಲ. ಏನಂತ? ಮನುಷ್ಯರು ಜ್ಞಾನವೆನಿಸುವ ಮಾರ್ಗದಿಂದ ಅದನ್ನು ಕಂಡುಕೊಳ್ತಾ ಇಲ್ಲ. ಅದಕ್ಕೆ ಮನುಷ್ಯರು ಏನ್ ಮಾಡ್ಬೇಕಂತ ಹೇಳಿ ನೋಡು ಪ್ರಿಯರಾದವರೇ. ಮನುಷ್ಯರು ಏನ್ ಮಾಡ್ಬೇಕಂದ್ರೆ 3ನೇ ಅಧ್ಯಾಯ 18ನೇ ವಚನ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. ಯಾವನು ತನ್ನನ್ನು ತಾನೇ ಮೋಸಗೊಳಿಸದಿರಲಿ, ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಳ್ಳುವವನು ಜ್ಞಾನಿಯಾಗುವಂತೆ ಚೆನ್ನಾಗಲಿ ಸಾಕು. ನೋಡಿದ್ರ, ಇಲ್ಲಿ ಹೇಳ್ತಿದ್ದಾನೆ ದೇವ್ರು ಏನಂತ? ಲೋಕ ಜ್ಞಾನದಲ್ಲಿ ನಾನು ಜ್ಞಾನಿ ಅಂತೇಳಿ ಯಾರು ಅಂದುಕೊಳ್ತಾರೋ, ಯಾರು ಅತಿಶಯ ಪಡ್ತಾರೋ ಅವರು ಏನಾಗ್ಬೇಕಂತೆ? ಹುಚ್ಚರಾಗ್ಬೇಕು ಅವರು. ಯಾಕೆ? ನನ್ನ ಜ್ಞಾನ ನಿನಗೆ ವಶ ಮಾಡಬೇಕು ನಾನು ಅಂದ್ರೆ, ನಾನು ಕೊಡುವಂಥ ಜ್ಞಾನ, ಅದೃಷ್ಟ, ನಾನು ಶಾಶ್ವತವಾದ ಸ್ವತ್ತು ನಿನಗೆ ಅನುಭವಿಸೋದಕ್ಕೆ ಕೊಡಬೇಕಾದ್ರೆ ಲೋಕ ಜ್ಞಾನದ ಪಾಲಿಗೆ ನೀನು ಏನು ಇಲ್ಲದವನಾಗಬೇಕು. ಲೋಕ ಜ್ಞಾನದ ಪಾಲಿಗೆ ನೀನು ಏನು ಇಲ್ಲದವನಾಗಬೇಕು ಅಂದ್ರೆ ಲೋಕ ಜ್ಞಾನವನ್ನು ಆಶೆ ಪಡಬಾರ್ದು. ಲೋಕಜ್ಞಾನದಲ್ಲಿ ಏನದು ಹೇಳ್ಬೇಕು ಪ್ರಿಯರಾದವರೇ? ಲೋಕಜ್ಞಾನದಲ್ಲಿ ಇರುವುದೆಲ್ಲ ಕೇವಲ ನೇತ್ರಾಶೆ, ಶರೀರಾಶೆ, ಜೀವದ ಡಂಬ, ಇವುಗಳನ್ನು ಸಂಪಾದಿಸಿಕೊಳ್ಳೋದಕ್ಕಾಗಿ ಲೋಕಜ್ಞಾನ ಬಳಕೆ ಆಗ್ತಿರೋದು, ಹೌದೇನು ಹೇಳಿ? ಈಗ ನೋಡಿ, ಲೋಕಜ್ಞಾನವನ್ನು ಸಂಪಾದಿಸಿಕೊಂಡು ಅಧಿಕಾರಗಳನ್ನು ಸಂಪಾದಿಸಿಕೊಳ್ತಾನೆ, ನೌಕರಿಗಳನ್ನು ಸಂಪಾದಿಸಿಕೊಳ್ತಾನೆ, ಜನಬಲವನ್ನು ಸಂಪಾದಿಸಿಕೊಳ್ತಾನೆ. ಇವೆಲ್ಲ ಸಂಪಾದನೆಗಳಿಂದ ಏನನ್ನು ಕೊನೆಗೆ ಮನುಷ್ಯನ ಹೊಂದಿಕೊಳ್ತಾನೆ ಅಂದ್ರೆ ಸುಖ, ಸೌಕರ್ಯಗಳು. ತಾನು ಸುಖವನ್ನು ಹೊಂದುವುದಕ್ಕೆ ಸೌಕರ್ಯಗಳು ಬೇಕು, ಮನೆಗಳು ಬೇಕು, ವಾಹನಗಳು ಬೇಕು. ಅನಾರೋಗ್ಯ ಬಂದರೆ ಬೇಗನೆ ನಮಗೆ ಔಷಧಿ ದೊರಕುವಂಥ ವ್ಯವಸ್ಥೆ ಬೇಕು, ಹೌದಲ್ಲ? ಕೇವಲ ಶರೀರವನ್ನು ಸುಖದಲ್ಲಿಡುವುದಕ್ಕಾಗಿ ಎಲ್ಲ ಸಮಾಜದಲ್ಲಿ ಮನುಷ್ಯರಿಗೆ ಶಬಾಷ್ ಬೇಸ್ ಅಂತೇಳಿ ಅನಿಸಿಕೊಳ್ಬೇಕಂತೇಳಿ ಆ ಜೀವಡಂಬಕ್ಕಾಗಿ ಮನುಷ್ಯನು ತನ್ನ ಬುದ್ಧಿ ಜ್ಞಾನವನ್ನು ಇವುಗಳನ್ನು ಸಂಪಾದಿಸಿಕೊಳ್ಳೋದಕ್ಕಾಗಿಯೇ ಖರ್ಚು ಮಾಡ್ತಾ ಇದ್ದಾರೆ, ಹೌದಲ್ಲ? ಅಸಲು ಇದೊಂದೇನಾ ಜೀವಿತ? ಮನುಷ್ಯರ ಜೀವಿತವೇ ಇಲ್ಲವಾ? ಇದರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ಎಷ್ಟೆತ್ತರಕ್ಕೆ ಓದಿದ್ರು ಕೂಡ, ಎಷ್ಟು ಜ್ಞಾನವಂತನಾದರೂ ಕೂಡ, ಎಷ್ಟು ಪುಸ್ತಕಗಳನ್ನು ಓದಿದ್ರು ಕೂಡ ಈ ಲೋಕದ ಆಸ್ತಿ ವಿಷಯದಲ್ಲೇ ಕೋಟ್ಯಾಧೀಶ್ವರನಾಗ್ತಾ ಇದ್ದಾನೆ. ದೇವರ ಜ್ಞಾನದ ವಿಷಯದಲ್ಲಿ ಕೋಟ್ಯಾಧೀಶ್ವರನಲ್ಲ. ಮರಣಿಸಿದ ನಂತರದ ಜೀವಿತದ ವಿಷಯದಲ್ಲಿ, ಆ ವಿಷಯದಲ್ಲಿ ಕೂಡ ಜ್ಞಾನವನ್ನು ಸಂಪಾದಿಸಿಕೊಳ್ಳೋ ವಿಷಯದಲ್ಲಿ ಕೋಟ್ಯಾಧೀಶ್ವರನಲ್ಲ. ಕೇವಲ ಹಣದಲ್ಲಿ ಕೋಟ್ಯಾಧೀಶ್ವರ. ಕಾರುಗಳು ಜಾಸ್ತಿ ಇರ್ತವೆ, ಬಂಗ್ಲಗಳು ಜಾಸ್ತಿ ಇರ್ತವೆ, ಫ್ಲಾಟ್ಗಳು ಜಾಸ್ತಿ ಇರ್ತವೆ,